ಸ್ನೇಹಿತರೆ ತಮಗೆಲ್ಲ ಅಥರ್ವ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಸ್ನೇಹಿತರೆ, ಯಾರಾದರೂ ಮೊದಲ ಬಾರಿಗೆ ನಮ್ಮ ಯೂಟ್ಯೂಬ್ ಚಾನಲ್ಗೆ ಭೇಟಿ ನೀಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ. ಸ್ನೇಹಿತರೆ, ನಿನ್ನೆ ದಿನ ಒಂದು ಯು ಜಿ ಸಿ ನೆಟ್ ಪರೀಕ್ಷೆಯ ಪ್ರಾವಿಷನಲ್ ಕೀ ಆನ್ಸರ್ ಅಂತಕ್ಕಂಥದ್ದನ್ನು ಪ್ರಕಟ ಮಾಡಿದ್ದಾರೆ. ಆಲ್ಮೋಸ್ಟ್ ಎಲ್ಲರೂ ಕೂಡ ಪರಿಶೀಲನೆ ಮಾಡ್ಕೊಂಡಿದ್ದೀರಿ. ನಮ್ಮ ಗ್ರೂಪಲ್ಲಿಯೂ ಕೂಡ ಒಂದು ಪೋಲನ್ನು ಹಾಕಿದ್ವಿ, ಯಾರ್ಯಾರು ಎಷ್ಟೆಷ್ಟು ಅಂಕಗಳನ್ನ ಪಡ್ಕೊಂಡಿದ್ದೀರಿ, ನೀವು ಪ್ರಾಮಾಣಿಕವಾಗಿ ಉತ್ತರ ಕೊಡ್ರಿ ಅಂತೇಳಿ. ಸುಮಾರು ಜನ ಅದರಲ್ಲಿ ಭಾಗವಹಿಸಿ ಅಂಕಗಳನ್ನು ಹಾಕಿದ್ದಾರೆ. 190 ಪ್ಲಸ್ ಮಾಡಿರ್ತಕ್ಕಂತಹ ಸ್ನೇಹಿತರು ಕೂಡ ಇದ್ದಾರೆ. 80%. ನೆಕ್ಸ್ಟು 180 ಮಾಡಿರ್ತಕ್ಕಂಥವ್ರು ಕೂಡ ಒಂದು 2% ಇದ್ದಾರೆ. ಆಲ್ಮೋಸ್ಟ್ ಆ್ಯಾವ್ರೇಜ್ ಇರ್ತಕ್ಕಂಥದ್ದು ಎಲ್ಲಿ ಅಂತಂದರೆ ಈ ಒಂದು 120 ಕೆಳಗಡೆ ಭಾಳ ಜನ ಇದ್ದಾರೆ. ಆದರೆ 150 ಪ್ಲಸ್ ಇರ್ತಕ್ಕಂಥವ್ರು, ಅದೇ ರೀತಿ 140 ಪ್ಲಸ್ ಇರ್ತಕ್ಕಂಥವ್ರು ತುಂಬ ಜನ ಆಗಿದ್ದಾರೆ. ಇದನ್ನೆಲ್ಲ ಒಂದು ಮಾಹಿತಿಯನ್ನು ನಾವು ಇಟ್ಕೊಂಡು ಲಾಸ್ಟ್ ಇಯರ್ ನಾವು ಒಂದು 2-3 ವರ್ಷಗಳಿಂದ ಒಂದು ಅಂದಾಜು ಕಟಪನ್ನು ಮಾಡ್ತಾ ಬರ್ತಾ ಇದ್ದೀವಿ, ಪ್ರೀವಿಯಸ್ ಕಟಪನ್ನು ಒಂದು ಆಧಾರವಾಗಿ ಇಟ್ಕೊಂಡು. ಅದೇ ರೀತಿಯಾಗಿ ನಾವು ಈ ದಿನವೂ ಕೂಡ ಒಂದು ಕಟಪನ್ನು ನೋಡ್ತಾ ಹೋಗೋಣ. ಆಲ್ಮೋಸ್ಟ್ ಇಲ್ಲಿ ಒಂದು 2 ವರ್ಷದ್ದು ನಾನು ಕಟಪ್ಗಳನ್ನ ಮೆನ್ಷನ್ ಮಾಡ್ಕೊಂಡಿರ್ತೀನಿ. 2023ರಲ್ಲಿ ನಡೆದಿರ್ತಕ್ಕಂಥ ಡಿಸೆಂಬರ್ ಆಗಿರ್ಬೋದು, 2023ರ ಡಿಸೆಂಬರಲ್ಲಿ ನೆಟ್ಗೆ ಎಷ್ಟಿತ್ತು, ಅದೇ ರೀತಿ JRFಗೆ ಎಷ್ಟಿತ್ತು, ನೆಕ್ಸ್ಟು 2024, ಅದೇ ರೀತಿ 2025ರ ಜೂನ್ನಲ್ಲಿ ನಡೆದಂತಹ ಒಂದು ಸೆಷನ್ನ ಒಂದು ಕಟಪ್ ಅಂಕಗಳನ್ನ ಇಲ್ಲಿ ನಾನು ಹಾಕ್ಕೊಂಡಿರ್ತೀನಿ. ನೋಡ್ರಿ, 2023 ಡಿಸೆಂಬರಲ್ಲಿ ನಡೆದಂಥ ಪರೀಕ್ಷೆ ಇದಕ್ಕಿಂತ ಟಫ್ ಆಗಿತ್ತು. ಆಲ್ಮೋಸ್ಟ್ ಮೊನ್ನೆ ನಾವು ಏನು ಪ್ರಶ್ನೆ ಪತ್ರಿಕೆ ಹೇಗಿತ್ತು ಅಂತೇಳಿ ಕೇಳಿದಾಗ ಆಲ್ಮೋಸ್ಟ್ ಹೇಳ್ತಾ ಇದ್ರಿ ತುಂಬ ಕಠಿಣವಾಗಿತ್ತು, ಇನ್ನೂ ಕೆಲವೊಂದಿಷ್ಟು ಜನ ಮಧ್ಯಮವಾಗಿತ್ತು ಅಂತೇಳಿ ಇನ್ನೂ ಒಂದಿಷ್ಟು ಜನ ಹೇಳಿದ್ರಿ. ಬಟ್ ನೀವೆಲ್ಲ ಅಂದ್ಕೊಂಡಿದ್ರಿ ಪ್ರಶ್ನೆ ಪತ್ರಿಕೆ ಅಂತಕ್ಕಂಥದ್ದು ತುಂಬ ಟಫ್ ಆಗಿ ಇರಲಿಲ್ಲ, ಅಷ್ಟೇ ಸರಳವಾಗಿಯೂ ಕೂಡ ಇರಲಿಲ್ಲ, ಒಂದು ಮೀಡಿಯಮ್ ಇಲ್ಲಿತ್ತು. ಬಟ್ ಪತ್ರಿಕೆ 1ರಲ್ಲಿ ಈ ಬಾರಿ ಎಷ್ಟೋ ಜನ ಸ್ನೇಹಿತರು ಏನು ಮಾಡಿದ್ದಾರೆ ಅಂದರೆ ಅಂಕಗಳನ್ನು ಗಳಿಸೋದ್ರಲ್ಲಿ ಬಹಳ ವಿಫಲರಾಗಿದ್ದಾರೆ. ಪತ್ರಿಕೆ 1ರಲ್ಲಿ ಆಲ್ಮೋಸ್ಟ್ ಅಂದ್ಕೊಂಡಿದ್ರು ಪತ್ರಿಕೆ 1 ಈಸಿ ಇದೆ ಅಂತೇಳಿ. ಎಷ್ಟೋ ಜನ ಸ್ನೇಹಿತರು ಎಡವಿರ್ತಕ್ಕಂಥದ್ದು ಎಲ್ಲಿ ಅಂದರೆ ಪೇಪರ್ 1ನಲ್ಲಿ ಮಾರ್ಕ್ಸ್ ತಗೊಳ್ಳೋಕ್ಕೆ ಆಗಿಲ್ಲ. ಹೌದಾ? ಕನ್ನಡದಲ್ಲಿ ಆಲ್ಮೋಸ್ಟ್ ಒಂದು 120 ಮಾಡ್ಕೊಂಡಿರ್ತಕ್ಕಂಥವ್ರು ಕೂಡ ಪತ್ರಿಕೆ 1ರಲ್ಲಿ ಬಂದಾಗ 10 ಅಥವಾ 20 ಮಾರ್ಕ್ಸ್ಗಳನ್ನ ತಗೊಳ್ಳೋದಕ್ಕೂ ಕೂಡ ಆಗಿಲ್ಲ ಈ ಬಾರಿ. ಸುಮಾರು ಜನ ಸ್ನೇಹಿತರು ಓದ್ತಕ್ಕಂಥವ್ರು ನನಗೊಂದು ಮೆಸೇಜ್ ಹಾಕಿದಾಗ ನಾನು ಗಮನಿಸಿದೆ, ಕನ್ನಡದಲ್ಲಿ ಇಷ್ಟೆಲ್ಲ ಸ್ಕೋರ್ ಮಾಡಿದ್ದಾರೆ, ಪೇಪರ್ 1ನಲ್ಲಿ ಇವರು ಇಷ್ಟು ಸ್ಕೋರ್ ಮಾಡೋಕ್ಕಾಗಿಲ್ಲಲ್ಲ ಅಂಥೇಳಿ ಗಮನಿಸಿ ಇಲ್ಲಿ ಒಂದು ಪ್ರಿಡಿಕ್ಟ್ ಮಾಡ್ತಕ್ಕಂತಹ ಒಂದು ಕಟಪನ್ನು ಮಾಡಬೇಕು ಅಂದ್ಕೊಂಡು ನಾನು ಇಲ್ಲಿ ಕೊಡ್ತಾ ಬರ್ತಾ ಇದ್ದೀನಿ. ಆಲ್ಮೋಸ್ಟ್ ನೋಡಿರಿ, ಡಿಸೆಂಬರ್ 2023ರಲ್ಲಿ ಬಹಳ ಕಠಿಣವಾದಂತಹ ಪ್ರಶ್ನೆ ಪತ್ರಿಕೆ ಬಂದಿತ್ತು. ಆವಾಗ ನೆಟ್ಟಿದ ಕಟಪ್ ನೋಡ್ತಾ ಬಂದಾಗ 146 ಇತ್ತು ಸ್ನೇಹಿತರೆ. ಆದರೆ JRFಗೆ ಬಂದಾಗ 160 ಮಾಡಿದರೂ ಕೂಡ ಏನಾಗಿತ್ತು ಅಂದರೆ JRF ಆಗಿತ್ತು. ಅದೇ ರೀತಿ OBC ಬಂದಾಗ 152ಕ್ಕೆ JRF ಆಗಿತ್ತು. ಅದೇ ರೀತಿ 134 ಏನಾಗಿತ್ತು ಅಂದರೆ ನೆಟ್ ಕ್ಲಿಯರ್ ಆಗಿತ್ತು. EWS ಬಂದಾಗ 154 ಏನಾಗಿತ್ತು ಅಂದರೆ JRF ಇತ್ತು. ಅದೇ ರೀತಿ 138 ಏನಾಗಿತ್ತು ಅಂದರೆ ನೆಟ್ ಆಗಿತ್ತು. ನೆಕ್ಸ್ಟು SC ಬಂದಾಗ 146ಗೆ JRF ಆಗಿತ್ತು ಆವಾಗ. ಅದೇ ರೀತಿ 132 ಮಾರ್ಕ್ಸ್ ಅಂದರೆ ನಿಮ್ಮದು NET ಕ್ಲಿಯರ್ ಆಗಿತ್ತು. ನೆಕ್ಸ್ಟು ಸೆಟ್ ಬಂದಾಗ 146ಗೆ JRF ಆಗಿತ್ತು. ಅದೇ ರೀತಿ 130 ಮಾರ್ಕ್ಸ್ ತಗೊಂಡಾಗ ನೆಟ್ ಕ್ಲಿಯರ್ ಆಗಿತ್ತು. ಯಾವಾಗ? 2023ರಲ್ಲಿ. ಅದೇ ರೀತಿಯಾಗಿ ಅದೇ ಒಂದು ಪ್ಯಾಟರ್ನನ್ನು ಕಂಟಿನ್ಯೂ ಮಾಡಿದ್ರೆ ಆವಾಗ ಡಿಸೆಂಬರ್ ಆಗಿರ್ಬೋದು, ಜೂನ್ನಲ್ಲಿಯೂ ಕೂಡ ಪ್ರಶ್ನೆ ಪತ್ರಿಕೆ ಅಂತಕ್ಕಂಥದ್ದು ಕಠಿಣವಾಗೇ ಇತ್ತು. ಅವಾಗೂ ಕೂಡ 162, 2 ಮಾರ್ಕ್ಸ್ ಮಾತ್ರ ಇಲ್ಲಿ ಏನಾಗಿತ್ತು ಅಂದರೆ ಡಿಫ್ರೆನ್ಸ್ ಆಗಿತ್ತು ಸ್ನೇಹಿತರೆ. 162 ಮಾರ್ಕ್ಸ್ಗೆ GMಲ್ಲಿ ಒಂದು JRF ಆಗಿತ್ತು. ಅದೇ ರೀತಿ 156 ತೊಗೊಂಡ್ರೆ ಇಲ್ಲಿ OBCಯಲ್ಲಿ JRF ಕ್ಲಿಯರ್ ಆಗಿತ್ತು. ನೆಕ್ಸ್ಟ್ EWS 150 ಇತ್ತು. ನೆಕ್ಸ್ಟ್ SC ಬಂದಾಗ 148. ಅದೇ ರೀತಿ ST 150 ಮಾರ್ಕ್ಸ್ ತೊಗೊಂಡ್ರು ಕೂಡ ಏನಾಗಿತ್ತು ಅಂದರೆ JRF ಕ್ಲಿಯರ್ ಆಗಿತ್ತು. ಅವಾಗೆಲ್ಲ ನೋಡಿ 138, 32, 130, 138, 150 ಮಾರ್ಕ್ಸ್ ತೊಗೊಂಡ್ರು ಕೂಡ ಏನಾಗಿತ್ತು ಅಂದರೆ ಈ ನೆಟ್ ಅಂತಕ್ಕಂಥದ್ದು ಕ್ಲಿಯರ್ ಆಗಿತ್ತು ಸ್ನೇಹಿತರೆ. ಅಸಿಸ್ಟೆಂಟ್ ಪ್ರೊಫೆಸರ್ಗೆ ನೀವು ಎಲಿಜಿಬಲ್ ಆಗ್ತಿದ್ರಿ. ಆದರೆ 2024ರ ಡಿಸೆಂಬರ್ನಲ್ಲಿ ಮತ್ತೆ ಪರೀಕ್ಷಾ ಒಂದು ಪ್ರಶ್ನೆ ಪತ್ರಿಕೆಯಲ್ಲಿ ಒಂದು ಸರಳೀಕರಣ ಮಾಡಿದರು. 2024 ಡಿಸೆಂಬರ್ ಆಗಿರ್ಬೋದು, ಅದೇ ರೀತಿ 2025ರ ಜೂನ್ನಲ್ಲಿ ನಡೆದಂತಹ ಈ ಪ್ರಶ್ನೆ ಪತ್ರಿಕೆಗಳನ್ನ ನಾವು ಅವಲೋಕನ ಮಾಡಿದಾಗ ತುಂಬ ಅಂದರೆ ತುಂಬ ಸರಳವಾಗಿದ್ದು. ಪತ್ರಿಕೆ 1 ಆಗಿರ್ಬೋದು, ಅದೇ ರೀತಿ ಕನ್ನಡ ಪತ್ರಿಕೆ ಎರಡೂ ಕೂಡ ತುಂಬ ಸರಳವಾಗಿದ್ದು. ಆವಾಗ 196, 188 ಮಟ್ಟ ಆದರೂ ಕೂಡ ಎಷ್ಟೋ ಜನ ಸ್ನೇಹಿತರು ಏನಾದರು ಅಂದರೆ JRF ವಂಚಿತರಾದರು. ನೋಡ್ಬೋದು ನೀವಿಲ್ಲಿ 2024ರ ಡಿಸೆಂಬರ್ನಲ್ಲಿ 182 ಏನಪ್ಪ ಅಂದರೆ GMಗಿತ್ತು, 158 NET ಕ್ಲಿಯರ್ ಆಗಿತ್ತು. 170 ಬಂದ್ಬಿಟ್ಟು OBCದು JRF ಕಟಪ್ ಆಗಿತ್ತು. 148 ಬಂದ್ಬಿಟ್ಟು ನೆಟ್ ಕ್ಲಿಯರ್ ಆಗಿತ್ತು.
ಅದೇ ರೀತಿ EWS ಬಂದಾಗ 178, ಅದೇ ರೀತಿ 150ಗೆ ಸೊ ನೆಟ್ ಕ್ಲಿಯರ್ ಆಗಿತ್ತು. SC ಬಂದಾಗ 170 ನೋಡಿ 148 ಇದ್ದಂಥದ್ದು ಸಡನ್ ಆಗಿ ಏನಾಯಿತು ಅಂದರೆ 30 ಮಾರ್ಕ್ಸ್ ಏನಾಗಿತ್ತು ಅಂದರೆ ಜಂಪ್ ಆಯ್ತು ಇಲ್ಲಿ. ನೆಕ್ಸ್ಟ್ 140ಗೆ ಅವಾಗ ಸೊ NET ಕ್ಲಿಯರ್ ಆಗಿತ್ತು. 164 ಬಂದ್ಬಿಟ್ಟು STಗೆ JRF ಆದರೆ 140 ಮಾರ್ಕ್ಸ್ಗೆ ಏನಾಗಿತ್ತು ಅಂದರೆ NET ಕ್ಲಿಯರ್ ಆಗಿತ್ತು. ಸೊ ಅದೇ ರೀತಿಯಾಗಿ ಅದಕ್ಕಿಂತ ಇಲ್ಲಿ ಜಾಸ್ತಿ ಬಂತು. ಇಲ್ಲಿ 164 ತೊಗೊಂಡ್ರೆ JRF ಆಕ್ಕಿತ್ತು. ಆದರೆ 2024ರ ಒಂದು 2025ರ ಒಂದು ಜೂನ್ ಸೆಷನ್ನಲ್ಲಿ ನಾವು ನೋಡ್ತಾ ಬಂದಾಗ 184 ಮಾರ್ಕ್ಸ್ ತೊಗೊಂಡ್ರು ಕೂಡ ಸೊ JRF ಕ್ಲಿಯರ್ ಆಗಿತ್ತು ಅವಾಗ. ಅಂದರೆ 156 ಏನಾಗಿತ್ತು ಅಂತಂದ್ರೆ ಇಲ್ಲಿ NET ಕ್ಲಿಯರ್ ಮಾಡೋದಕ್ಕೆ ಇತ್ತು, ಅದು ST ಕೆಟಗರಿಯಲ್ಲಿ. ನೆಕ್ಸ್ಟ್ ಇಲ್ಲಿ GM ಅಲ್ಲಿ ನಾವು ನೋಡ್ತಾ ಬಂದಾಗ 196 ಏನಾಗಿತ್ತು ಅಂತಂದರೆ ಈ GM ಕಟಪ್ ನಿಂತಿತ್ತು. 196 ಏನಪ್ಪ ಅಂದರೆ GM ಅಲ್ಲಿ ನೀವು JRF ಕ್ಲಿಯರ್ ಮಾಡೋದಕ್ಕೆ ಇರ್ತಕ್ಕಂಥ ಅಂಕ. ಅದೇ ರೀತಿ 172 NETಗೆ ಬಂದಿತ್ತು. ಇನ್ನು OBCಗೆ ಬಂದಾಗ 188 ಬಂದ್ಬಿಟ್ಟು ಇದು JRF ಕಟಪ್ ಆಗಿತ್ತು. 158 ಬಂದ್ಬಿಟ್ಟು NETಗೆ. ನೆಕ್ಸ್ಟ್ EWS ಬಂದಾಗ 188, ಅದೇ ರೀತಿ 162 NET ಕ್ಲಿಯರ್ ಆಗಿತ್ತು. ನೆಕ್ಸ್ಟು SCದಂತರೂ 184 ಬಂದ್ಬಿಟ್ಟು ಇದು JRFಗೆ, ಅದೇ ರೀತಿ 154 ಬಂದ್ಬಿಟ್ಟು NETಗೆ ಕ್ಲಿಯರ್ ಆಗಿತ್ತು. ಸೊ ಇದು ಎಲ್ಲವನ್ನೂ ಕೂಡ ಅವಲೋಕನ ಮಾಡಿದಾಗ ಈ ಬಾರಿಯ ಪ್ರಶ್ನೆ ಪತ್ರಿಕೆ ಅಂತಕ್ಕಂಥದ್ದು ಎಷ್ಟೋ ಜನ ಸ್ನೇಹಿತರಿಗೆ ತುಂಬ ಕಠಿಣವಾದಂಥದ್ದು. ಈ ಮೊದಲ ಬಾರಿಗೆ ಯಾರಾದರೂ ಪರೀಕ್ಷೆಯನ್ನು ಬರೆಯೋದಕ್ಕೆ ಬಂದಿದ್ದರೆ ನೆಕ್ಸ್ಟ್ ಟೈಮ್ ಪಾಪ ಅವ್ರು ಪರೀಕ್ಷೆ ಬರೆಯೋದಕ್ಕೆ ಮುಖ ಹಾಕೋದಿಲ್ಲ. ಅಷ್ಟೊಂದು ಕಠಿಣವಾದಂತಹ ಪ್ರಶ್ನೆ ಪತ್ರಿಕೆ ಇತ್ತು ಅಂತೇಳಿ ಸುಮಾರು ಜನ ಸ್ನೇಹಿತರು ಹೇಳ್ತಾ ಇದ್ದೀರಿ. ಅದೆಲ್ಲವನ್ನು ಕೂಡ ನಾವು ಪ್ರಿಡಿಕ್ಟ್ ಮಾಡ್ತಾ ಬಂದಾಗ 2025ರ ಡಿಸೆಂಬರ್ನ ಒಂದು JRF ಕಟಪಣ ಇದೆಲ್ಲವೂ ಕೂಡ ಅಂದಾಜಾಗಿರ್ತದೆ. ಇದೇ ಅಂತಿಮ ಆಗಿರೋದಿಲ್ಲ. ಇದಕ್ಕಿಂತ ಒಂದು 5-6 ಮಾರ್ಕ್ಸ್ ಕಡಿಮೆನೂ ಆಗ್ಬೋದು. ಸೊ ಅಥವಾ ಒಂದು 6-7 ಮಾರ್ಕ್ಸ್ ಹೆಚ್ಚಿಗೆ ಕೂಡ ಆಗ್ಬೋದು. ಹೌದಾ? ಸೊ ನೋಡ್ರಿ 174 ಮಾರ್ಕ್ಸ್ ಏನಾದರೂ ಈ ಬಾರಿ ನೀವು ಮಾಡಿದ್ರಿ ಅಂದರೆ ಒಂದು ಸೇಫ್ ಹಂತದಲ್ಲಿ ಇರ್ತೀರಿ ಆಲ್ಮೋಸ್ಟ್ JRF ಆಗೋದಕ್ಕೆ GM ಅಲ್ಲಿ. OBC ಬಂದ್ಬಿಟ್ಟು 170 ಮಾರ್ಕ್ಸನ್ನು ನೀವು ಇಟ್ಕೊಳ್ಳಿ. ನೆಕ್ಸ್ಟು EWS ಬಂದಾಗ 172ವರೆಗೂ ಕೂಡ ನೀವು ಈ ಸಾರಿ ಅಂದಾಜು ಮಾಡ್ಬೋದು JRF ಆಗೋದಕ್ಕೆ. SC ಬಂದ್ಬಿಟ್ಟು 168ವರೆಗೂ ಕೂಡ, ಅದೇ ರೀತಿ ST ಬಂದಾಗ 166ವರೆಗೂ ಕೂಡ ನೀವು ಒಂದು ಅಂದಾಜು ಇಟ್ಕೋಬೋದು. ಅದೇ ರೀತಿ GM ಅಲ್ಲಿ NET ನೀವು ಕ್ಲಿಯರ್ ಮಾಡಬೇಕಾಗಿತ್ತು ಅಂದರೆ 162 ಮಾರ್ಕ್ಸನ್ನು ನೀವು ಈ ಸಾರಿ ತೆಗೆದಿದ್ರಿ ಅಂದರೆ ಒಂದು ಸೇಫ್ ಹಂತದಲ್ಲಿ. ಅದೇ ರೀತಿ OBC ಬಂದಾಗ 156, ನೆಕ್ಸ್ಟು EWS ಬಂದ್ಬಿಟ್ಟು 158 ತಗೊಂಡಿದ್ರಿ ಅಂದರೆ ಒಂದು ಸೇಫ್ ಹಂತದಲ್ಲಿ ಇರ್ತೀರಿ. SC ಬಂದ್ಬಿಟ್ಟು 152, ಅದೇ ರೀತಿ ST 150ವರೆಗೂ ಕೂಡ ನೀವು ಅಂಕಗಳನ್ನು ತಗೊಂಡಿದ್ರಿ ಅಂದರೆ ಸೊ ಆಲ್ಮೋಸ್ಟ್ ನೀವು ಒಂದು ಸೇಫ್ ಹಂತದಲ್ಲಿ ಇದ್ದೀರಿ ಅಂತ ಅರ್ಥ. ಇದಕ್ಕಿಂತ ಕಡಿಮೆ ಆಗಿದ್ದರೆ ಅಥವಾ ಇದಕ್ಕಿಂತ ಜಾಸ್ತಿ ಆಗಿದ್ರೂ ಕೂಡ ಒಂದು ಖುಷಿ ಪಡ್ರಿ. ಆಲ್ಮೋಸ್ಟ್ ಐ ಥಿಂಕ್ ಲಾಸ್ಟ್ ಒಂದು 2-3 ವರ್ಷಗಳಿಂದ ನಾವೇನು ನೆಟ್ದು ಒಂದು ಕಟಪನ್ನು ಮಾಡ್ತಾ ಬರ್ತಿದ್ವಿ. ಸೊ ಒಂದು ನಾವು ಕೊಟ್ಟಿರ್ತಕ್ಕಂಥದಕ್ಕೆ ಅಲ್ಲಿ ಬಂದಿರತಕ್ಕಂಥ ಒಂದು 4ರಿಂದ 6 ಮಾರ್ಕ್ಸ್ಗಳ ಡಿಫ್ರೆನ್ಸ್ ಇರ್ತಕ್ಕಂಥದ್ದು ನಾನು ಗಮನಿಸ್ತಾ ಬಂದಿದ್ದೀನಿ ಪ್ರತಿ ಸಾರಿಯೂ ಕೂಡ. ಸೊ ನೀವು ಇದನ್ನು ಗಮನಿಸ್ಕೊಳ್ಳಿ. ಸೊ ಇದಕ್ಕಿಂತ ಚೆನ್ನಾಗಿ ಮಾರ್ಕ್ಸ್ ಬಂದಿತ್ತು ಅಂತಂದರೆ ಒಂದು ಒಳ್ಳೆ ಹೋಪ್ ಇಟ್ಕೊಳ್ರಿ. ಸೊ ಭಾಳ ಕಡಿಮೆ ಆಗಿತ್ತು ಅಂತಂದರೆ ಆಲ್ಮೋಸ್ಟ್ ಇನ್ನೊಂದು 3 ತಿಂಗಳಿಗೆ ವಾಪಸ್ ನೋಟಿಫಿಕೇಶನ್ ಆಗ್ತದೆ. ಸೊ ಇದೇ ಒಂದು ಈಗ ಆಲ್ರೆಡಿ ಓದಿರ್ತೀರಿ ಅದನ್ನೇ ಕಂಟಿನ್ಯೂ ಮಾಡ್ತಾ ಒಂದು 3 ತಿಂಗಳು ನೀವು ಸ್ಪೆಂಡ್ ಮಾಡಿದ್ರಿ ಅಂದರೆ ಮುಂಬರುವಂತಹ ಒಂದು NETಯಲ್ಲಿ ನೀವು ಚೆನ್ನಾಗಿ ಸ್ಕೋರನ್ನು ಮಾಡ್ಬೋದು ಸ್ನೇಹಿತರೆ. ಓಕೆನಾ? ಸೊ ಇದು ಏನಪ್ಪ ಅಂದರೆ ಕನ್ನಡ ಸಬ್ಜೆಕ್ಟಿಗೆ ಸಂಬಂಧಪಟ್ಟಂತಹ ಒಂದು ಕಟಪ್ ಅಂಕಗಳಾಗಿರ್ತವೆ. ಐ ಹೋಪ್ ತಮಗೆಲ್ರಿಗೂ ಕೂಡ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಸೊ ಇಷ್ಟ ಆಗಿದ್ದರೆ ಲೈಕ್ ಕೊಡೋದನ್ನು ಮರಿಬೇಡಿ ಸ್ನೇಹಿತರೆ. ಎಲ್ರಿಗೂ ಕೂಡ ಧನ್ಯವಾದಗಳು.